ಗ್ಯಾರಿ, ಶನಾಯ, ನೀನ್ ಯಾಕೆ ಬರಕ್ ಹೋದೆ? ಯಾಕೆ ಅಂದ್ರೆ ನಿನಗೆ ಅಂತ ಊಟ ತಂದಿದ್ದೀನಿ ಗ್ಯಾರಿ. ಯಾರ್ದ್ಯಾರ್ದೋ ಮನೆ ಊಟನ ನೀನ್ ತಿನ್ನೋದ್ ಬೇಕಾಗಿಲ್ಲ. ತಗೋ, ನಾನೇ ಬಡಿಸ್ತೀನಿ, ಊಟ ಮಾಡೋಣ. ಆದ್ರೂ ನನಗೆ ಊಟ ಬೇಕಾಗಿರ್ಲಿಲ್ಲ. ನೋ ಗ್ಯಾರಿ, ಬೆಳಿಗ್ಗೆ ನೀನು ಬೇಜಾರು ಮಾಡ್ಕೊಂಡು ಹೋದ್ಯಲ್ಲ, ಅದಕ್ಕೆ ನನಗೂ ಬೇಜಾರಾಯ್ತು. ನಿನ್ಗೋಸ್ಕರ ಅಂತ ನಾನೇ ಅಡ್ಗೆ ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ನನ್ ಮೇಲೆ ಡೌಟಾ ಗ್ಯಾರಿ? ನನಗೆ ನಿನ್ ಕಂಡ್ರೆ ಎಷ್ಟು ಇಷ್ಟ. ಬೇಕಾದ್ರೆ ಅದನ್ನ ಸುಬ್ಲಕ್ಷ್ಮಿ ಮೇಡಮ್ ಅವ್ರನ್ನೇ ಕೇಳಿ ನೋಡು. ಸನಿಯಾ, ಊಟ ಬಡ್ಸಕ್ ಬಂದಿದ್ಯಾ? ಸುಮ್ಕೆ ಬಡ್ಸು. ಅದು ಬಿಟ್ಟು ನಾಲ್ಗೆ ಹರಿ ಬಿಡ್ಬೇಡ. ಅದ್ ನನಗೆ ಗೊತ್ತಿದೆ. ಚಪಾತಿ ಬೇಡ. ಅರುಣ್ ಸರ್, ಸುಬ್ಲಕ್ಷ್ಮಿ ಮೇಡಮ್, ನಿಮ್ಗೆ ನಮ್ಮ ಮನೇಲಿ ಮಾಡಿ ಚಪಾತಿ ಬೇಕಾ? ಅಲ್ಲ, ನನ್ ಕೈ ರುಚಿ ನೋಡಂತ್ರೆ, ತಗೊಳ್ಳಿ. ನಾನು ಇಲ್ಲಿರೋದನ್ನ ತಿನ್ಕೊಂಡು ನೆಮ್ಮದಿಯಾಗಿತ್ತು. ನೋಡ್ದೆ ಗ್ಯಾರಿ, ನಾನ್ ಮಾಡಿರೋ ಅಡ್ಗೆನ ನೆಮ್ಮದಿಯಾಗಿ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ನಾನ್ ಮಾಡಿರೋ ಅಡ್ಗೆ ತಿನ್ನೋದಕ್ಕೆ ಇವ್ರಿಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ನೀನು ಆರಾಮಾಗಿ ನೆಮ್ಮದಿಯಾಗಿ ಊಟ ಮಾಡು. ನಾನೇ ಊಟ ಮಾಡಿಸ್ತೀನಿ ತಡಿ. ಶನಾಯ, ನಾನು ತಿನ್ಕೋತೀನಿ. ಇಟ್ಸ್ ಓಕೆ. ಶನಾಯ, ಇದೇ ಸರಿಯಾದ ಟೈಮ್. ಅಂದ್ಕೊಂಡಿದ್ದ ಕೆಲಸ ಈಗಲೇ ಮಾಡಬೇಕು. ಗ್ಯಾರಿ, ಸಂಜೆ ಮನೆಗೆ ಬೇಗ ಬಂದ್ಬಿಡು, ನಾನು ಕಾಯ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಕಂಟಿನ್ಯೂ, ಊಟ ಮಾಡು.